ಇರ್ಕೊಂಡಿದ್ದ ಬಡತನ ಸಂಸಾರ. ದಿನನಿತ್ಯ ಇನ್ನೊಬ್ಬರು ಸಾಹುಕಾರ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಇನ್ನೊಬ್ಬರು ಮನೆ ಕಸ ಮುಸುರಿ ಮಾಡಿ ಬರ್ತೀಳು. ಬರು ಎಳೆದಾಗ ಅವ್ರ ಮನ್ಯಾಗ ತಂಗುಳ್ದು ಬಂಗುಳ್ದು ಉಳಿದಿದ್ದ ಅನ್ನ ಅವ್ರು ಕಟ್ಟಿ ಕೊಡ್ತಿರು, ಅದನ್ನೇ ತೊಗೊಂಡು ಬಂದು ತನ್ನ ಮಗನಿಗೆ ಇಟ್ಟು ಉಣಿಸ್ತಿಳು, ತಾಯಿ ಇಟ್ಟು ಉಣ್ತಿಳು. ಅಕಸ್ಮಾತ್ ನಡು ದಾರ್ಯಾಗ ಬರ ಯಾರೇ ಭಿಕ್ಷುಕರು ಬೇಡಿದ್ರೆ ತನ್ನ ಪಾಲಿಂದ ಆ ಭಿಕ್ಷುಕರಿಗೆ ನೀಡಿ ತನ್ನ ಮಗನಿಗೆ ಆಗೊಟ್ಟು ತೊಗೊಂಡು ಬರ್ತಿಳು ತಾಯಿ ದಿನ. ಅವಾಗ ಒಂದಿನ ಮಗ ಕೇಳ್ದ, ಯವ್ವ ಯಾಕೆಪ್ಪ? ಇಲ್ಲ, ನೀ ಅದೇ ಅನ್ನಿಗಾಗಿ ಇನ್ನೊಬ್ಬರ ಮನ್ಯಾಗ ಮುಸುರಿ ಬಳಿಲಕ್ಕೆ ಹೋಗ್ತೀಯವ, ಮತ್ತು ಬರು ಎಳೆದಾಗ ದಾರ್ಯಾಗ ಭಿಕ್ಷುಕರಿಗೆ ನೀಡಿ ಬರ್ತಿ ತಾಯಿ. ಅದೇ ಅನ್ನ ಗ್ವಾಳೆ ಮಾಡಿ ತೊಗೊಂಡು ಬರ್ತಿ, ಅದೇ ಅನ್ನ ತಂದು ಇನ್ನೊಬ್ಬರಿಗೆ ಆಟಣೆ ಚಾರಣೆಕ್ಕೆ ಮಾರ್ಕೊಂಡೇವು ಅಂದ್ರೆ 4 ರೂಪಾಯಿ ದುಡ್ಡು ಅದನ್ನು ಮುಂದೆ ನಮಗೆ ಬರ್ತದೆ ತಾಯಿ. ಮತ್ತು ಅದನ್ನು ಯಾಕೆ ನೀ ಸುಮ್ಮನೆ ದಾನ ಮಾಡ್ತಿ ಅಂತ ಕೇಳ್ದ ಮಗ. ಅವಾಗ ತಾಯಿ ಹೇಳ್ತಾಳೆ, ಯಪ್ಪ ಅನ್ನ ದಾನ ಮಾಡಬೇಕಂತ ಪುಣ್ಯ ಹತ್ತದಂತ, ಪುಣ್ಯ ಬರ್ತದಂತ. ಅವಾಗ ಮಗ ಅಂದ, ಪುಣ್ಯ ಅಂದ್ರೆ ಏನೇವ ಅಂದ. ಪುಣ್ಯ ಅಂದ್ರೆ ಏನಂದ. ಯಪ್ಪ ಅದು ಪುಣ್ಯ ಅಂದ್ರೆ ಏನು ನನಗೆ ಗೊತ್ತಿಲ್ಲ. ನಮ್ಮ ಮನ್ಯಾಗ ನಮ್ಮ ಅತ್ತಿ ನಮ್ಮ ಮಾವ ಹೇಳ್ತಾರೆ, ನಮ್ಮ ಮನ್ಯಾಗ ಹಿರಿಯರು ಹೇಳ್ತಿರು, ಆ ದಾನ ಮಾಡಬೇಕು, ಅದರಿಂದ ಪುಣ್ಯ ಬರ್ತದೆ ಅಂತ ಹೇಳ್ಯಾರ, ಅದಕ್ಕಾಗಿ ಮಾಡ್ಕೋತ ಹೊಂಟೀನಿ. ಆ ಪುಣ್ಯದ ಉತ್ತರ ನನಗೆ ಗೊತ್ತಿಲ್ಲ, ಪುಣ್ಯದ ಉತ್ತರ ನನಗೆ ಗೊತ್ತಿಲ್ಲ. ಮತ್ತು ಈ ಪುಣ್ಯದ ಉತ್ತರ ಸಿಗಬೇಕಾದ್ರೆ ಯಾರ ಬಳಿ ಹೋದ್ರೆ ಹೇಳ್ತಾರೆ ಹೇಳಂತಂದ ಮಗ. ಅವಾಗ ತಾಯಿ ಎತ್ತಾಳ, ಇಲ್ಲಿ ಯಾರು ಊರಾಗ ಇಂಥವ್ರ ಹೆಸರು ಹೇಳಿದ್ರೆ ಅವ್ರ ಮನೆಗೆ ಹೋಗ್ತಾನೆ ನೀವು, ಅಟ್ ಹಠಯೋಗಿ ಅದ ನೀವು. ಖರೇ ಯಾರ ಹೆಸರು ಹೇಳಬೇಕಂತ ವಿಚಾರ ಮಾಡಿ ಆ ತಾಯಿ ಹೇಳಿದಳು, ಯಪ್ಪ ಈ ಅನ್ನದಾನದ ಪುಣ್ಯದ ಉತ್ತರ ಕೇಳಬೇಕಾಗಿತ್ತಂದ್ರೆ ಆ ಪರಮಾತ್ಮನ ಹಂತ್ಯಕ್ಕೆ ಹೋದ್ರೆ ಇದ್ರ ಉತ್ತರ ಸಿಗುತ್ತದೆ. ಈ ತಾಯಿ ಯಾಕೆ ಹೇಳ್ಯಾಳ? ಇವ ಪರಮಾತ್ಮನ ಹೆಸರು ಹೇಳಿದ್ನಿ ಅಂದ್ರೆ ಸುಮ್ಮ ಇರ್ತಾನಂತ ಹೇಳ್ಯಾಳ. ಅವಾಗ ಅವ ಅಂದ, ಯವ್ವ ನಾ ಪರಮಾತ್ಮನ ಹಂತಲ್ಲಿ ಹೋಗಿ ಅದನ್ನು ಕೇಳೇ ಬರ್ತೀನಿ ಅಂದ. ಅವಾಗ ಈಕೆ ಅಂದ್ರೆ, ತಮ್ಮ ಪರಮಾತ್ಮನ ಕಾಣೋದು ಅಷ್ಟು ಸುಲಭ ಅದೇನೋ ಮಗ? ಪರಮಾತ್ಮನ ಕಾಣೋದು ಅಷ್ಟು ಸುಲಭ ಅದ? ಅದು ನಿನ್ನ ಕೈಲೇ ಆಗೋದಿಲ್ಲ ತಮ್ಮ, ಎಂತೆಂಥವ್ರ ಕೈಲೇ ಪರಮಾತ್ಮನ ಕಾಣೋಕ್ಕಾಗಿಲ್ಲ. ನೀ ಏನು ಅದು ವಿಚಾರ ಮಾಡಬೇಡ, ಊಟ ಮಾಡಿ ಇವಾಗ ನೀ ಸಾಲಿಗೆ ಹೋಗಂದಳು. ಇಲ್ಲೇವ ಅಂದವ. ಇಲ್ಲ, ನಾ ಪರಮಾತ್ಮನ ಹಂತಲ್ಲಿ ಹೋಗಾವ, ಪರಮಾತ್ಮನ ರೂಪ ಹೆಂಗದ ಹೇಳಿ ಅಂದ. ಏನಿಲ್ಲ, ಕೈಯಲ್ಲಿ ತ್ರಿಶೂಲ, ಕೈಯಲ್ಲಿ ಡಮೂರ, ಆಮೇಲೆ ಹುಲಿ ಚರ್ಮ, ನೀಲಾವರಣ ಮೈ ಅದ, ಮೈ ತುಂಬ ಬೂದಿ ಹಚ್ಚಾನ. ಅವನ ರೂಪ ಎಲ್ಲ ಹೇಳಿದಳು. ಆಯ್ತವ ನಾ ಹೋಗ್ತೀನಿ ಅಂದವನೇ ಹಂಗೆ ಹಿಡದೆ ಬಿಟ್ಟ ದಾರಿ. ಒಟ್ಟು ದೇವರು ಕಾಣಬೇಕಂತ ಹೊಂಟಾನ, ಆ ಪರಮಾತ್ಮನ ಕಾಣಬೇಕಂತ ಹೊಂಟಾನ. ಏನು ಯಾವುದೂ ಭಯ ಇಲ್ಲ, ಹುಲಿ ಕರಡಿ ಚಿರತಿ ಏನೂ ಭಯ ಇಲ್ಲ. ಗುಡ್ಡಗಾಡ್ದಾಗ ಹಾಯ್ದು ಒಟ್ಟು ತಿರುಗಾಡ್ಕೋತಿ ಎಲ್ಲಿ ಅದಾನ ಪರಮಾತ್ಮ ಅಂತೇಳಿ ಹೊಂಟಿದ್ದ. ಹೋಗು ಎಳೆದಾಗ ಸೂರ್ಯ ಮುಳುಗು ಟೈಮ ಒಂದು ಗುಡ್ಡದಾಗ ಹಾಯ್ದು ಹೊಂಟಿದ್ದ. ಹೋಗು ಎಳೆದಾಗ ಒಬ್ಬ ಬ್ಯಾಟಿಗಾರ ಬ್ಯಾಟಿ ಆಡ್ತಿದ್ದ, ಕಾಡು ಅರಣ್ಯದೊಳಗೆ ಬ್ಯಾಟಿ ಆಡ್ತಿದ್ದ. ಈ ಮಗನ ನೋಡ್ದ. ಈ ಮಗ ನೋಡಿ ಅವನಿಗೆ ಭಾಳ ಖುಷಿ ಆಯಿತು. ಈ ಮಗನಿಗೆ ನೋಡಿ ಭಾಳ ಖುಷಿ ಆಯಿತು. ಯಾಕಂದ್ರೆ ಈ ಮಗ ಹ್ಯಾಂಗಿದ್ದ ಅಂದ್ರೆ ಭಾಳ ರೂಪವಂತಿದ್ದ. ಇವನು ನೋಡಿದ್ರೆ ಅಪ್ಪಿ ಮುದ್ದಾಡಬೇಕು, ಅಷ್ಟು ರೂಪ ಚಲೋ ಇದ್ದೇವ. ಅವಾಗ ಆ ಬ್ಯಾಟಿಗಾರ ಈ ಮಗನ ನೋಡಿ ಅಂದ, ಯಪ್ಪ ಯಾರ್ದೋ ಮಗ, ಸಣ್ಣ ಮಗ, ಇಂಥ ಕಾಡು ಅರಣ್ಯದೊಳಗೆ ಯಾರು ಬಿಟ್ಟು ಹೋಗಿರ್ಬೇಕಪ್ಪ ಅಂಥೇಳಿ ಅಂದು ಓಡ್ಕೊತ ಹೋಗಿ ಅವನಿಗೆ ದಾರಿ ಗಟ್ಟಿ ಕೇಳ್ತಾನೆ, ತಮ್ಮ ಯಾರೋ ನೀ ಎಲ್ಲಿಗೆ ಹೊಂಟಿ ಅಂದ. ಯಪ್ಪ ಹಿಂಗೆ ನಾ ಇಂಥಕ್ಕೆ ರಂಡಿ ಮುಂಡಿ ಮಗ, ನಮ್ಮವು ಇಂಥವ್ರ ಮನ್ಯಾಗ ಮುಸುರಿ ಬೆಳೆದು ಬರ ಹಿಂಗೆ ದಾನ ಮಾಡ್ತಿದ್ದಳು, ಅದಕ್ಕಾಗಿ ಅನ್ನದಾನದ ಪುಣ್ಯ ಅದ ತಿಳಿದಳು. ಪುಣ್ಯ ಎಂಥದನ ಇದರ ಉತ್ತರ ನನ್ನ ಕಡೆಗಿಲ್ಲ, ಪರಮಾತ್ಮನ ಕಡೆಗೆ ಆದ ಹೇಳ, ಅದಕ್ಕಾಗಿ ನಾ ಪರಮಾತ್ಮನ ಹಂತ್ಯಾಕೆ ಹೊಂಟೀನಿ ಕೇಳಿ ಬರ್ಲಕ್ಕ. ಅವಾಗ ಬ್ಯಾಟಿಗಾರಂದ, ತಮ್ಮ ಬ್ಯಾಡಪ್ಪ, ಇವಾಗ ರಾತ್ರಿ ಆಗೋ ಸಮಯ ಅದ, ಹುಲಿ ಚಿರತೆ ಕರಡಿ ಭಾಳ ಅದಾವ, ಈ ಸದ್ದ ನನ್ನ ಗುಡಿಸಲಕ್ಕೆ ನಡಿ, ಇವತ್ತು ಇದ್ದು ಮತ್ತೆ ಮುಂಜಾನೆ ಅದ ನೀ ಹೋಗತ್ತೆ ಅಂದ. ಅವಾಗ ಆ ಬ್ಯಾಟಿಗಾರನ ಮಾತು ಕೇಳಿ ಆ ಹುಡುಗ ಬ್ಯಾಟಿಗಾರ ಸಂಗಟ ಕರ್ಕೊಂಡು ಒಯ್ದ. ಅವನ ಗುಡಿಸಲು ಎಲ್ಲಿತ್ತು ಬ್ಯಾಟಿಗಾರಂದತ್ತು ಕೇಳಿದ್ರೆ ದೊಡ್ಡ ಒಂದು ನದಿ, ಆ ನದಿ ದಂಡಿ ಮೇಲೆ ಒಂದು ದೊಡ್ಡ ಆಲದ ಗಿಡದ ಮೇಲೆ ಇವನು ಗುಡಿಸಲಿತ್ತು. ಯಾಕೆ ಅಲ್ಲಿ ಗುಡಿಸಲು ಹಾಕಿದ್ದಾವ ಅಂತ ಕೇಳಿದ್ರೆ ಆಲದ ಗಿಡದ ಮೇಲೆ ಅರ್ಧ ಆಲದ ಮರ ನೀರಾಗಿತ್ತು, ಅರ್ಧ ಆಲದ ಮರ ಭೂಮಿ ಮೇಲಿತ್ತು. ಅಲ್ಲೇ ಯಾಕೆ ಹಾಕಿದ್ದ ಅಂದ್ರೆ ಅಕಸ್ಮಾತ್ ರಾತ್ರಿ ಮನ್ಕೊಂಡಾಗ ಹುಲಿ ಚಿರತಿ ಅಕಸ್ಮಾತ್ ಗಿಡ ಏರ್ಕೋತ ಬಂದು ಅಂದ್ರೆ ಅವು ಅಲ್ಲೇ ನೀರಾಗೆ ಬೀಳಬೇಕು. ಹಿಂಗೊಂದು ಐಡಿಯಾ ಮಾಡಿ ಆ ಆಲದ ಗಿಡದ ಮ್ಯಾಲೆ ಗುಡಿಸಲು ಹಾಕಿದ್ದ. ಅವಾಗ
ಇವನಿಗೆ ಕರ್ಕೊಂಡು ಮಗನಿಗೆ ಕರ್ಕೊಂಡು ಹೋಗೋದ್ರಾಗ ಹೇಳ್ತಿ 2 ರೊಟ್ಟಿ ಮಾಡಿಳು, ಮಾಡಿ ಉಂಡು ಮುಕ್ಕೊಂಡಿದ್ದಳು. ಅವಾಗ ಹೋಗಿ ಅಂದ, ಏಯ್ ಅಂದ, ಯಾಕ್ರಿ ಅಂದಳು. ಯಾಕೂ ಇಲ್ಲ, ಒಂದು ಮಗನ ತೊಗೊಂಡು ಬಂದೀನಿ, ಮತ್ತು ಅದಕ್ಕೊಂದು ಜರ ಏನಾರೇ ಅಡುಗೆ ಮಾಡಿ ಇದ್ರೆ ಕೊಡು ಉಣಿಸ್ತೀನಿ ಅಂದ. ಅವಾಗ ಕೇಳ್ತಾಳೆ, ಯಾವುದೋ ಮಗ, ನಮಗೆ ದಿಕ್ಕಿಲ್ಲ ಹೊಟ್ಟಿಗೆ, ಇನ್ನು ಮತ್ತೊಂದು ತೊಗೊಂಡು ಬಂದು ಮೂಲ ಮಾಡ್ಕೊಂಡು, ಅದೇನಿಲ್ಲ 2 ರೊಟ್ಟಿ ಮಾಡೀನಿ, 1 ರೊಟ್ಟಿ ನಾ ಉಂಡೀನಿ, ನಿನ್ನ ಪಾಲಿಂದ 1 ರೊಟ್ಟಿ ಇಟ್ಟೀನಿ, ಈಗ ನೀ ಆ ಹುಡುಗರೆ ಉಣಿಸು, ಬೇಕಂದ್ರೆ ನೀರೇ ಉಂಡು ನಾ ಮುಕ್ಕೋತೀನಿ ಅಂತ ಆಕಿ ಮುಕ್ಕೊಂಡಳು. ಅವಾಗ ಈ ಮಗನ ಕರ್ಕೊಂಬಂದಿನ ಉಪವಾಸ ಹೆಂಗೆ ಮನಗಿಸ್ತದ ಅಂತೇಳಿ ಆ ಬ್ಯಾಟಿಗಾರು 1 ರೊಟ್ಟಿಯಾಗ 2 ರೊಟ್ಟಿ ಮಾಡಿ 2 ತುಣುಕು ಮಾಡಿ, ಅವಾಗ ತಾವೊಂದು ಅರ್ಧ ಉಂಡ, ಆ ಮಗನಿಗೆ 1 ಅರ್ಧ ಉಣಿಸ್ದ. ಉಣಿಸಿ ಮನ್ಕೊಂಡ. ರಾತ್ರಿ ಆಕಿಗೊಂದು ಎಚ್ಚರ ಆಯಿತು, ಒಂದು ಯೋಚನೆ ಬತ್ತು. ಏನು ಯೋಚನೆ ಬತ್ತಂದ್ರೆ, ಈ ಹುಡುಗನ ತಂದು ಮೂಲ ಮಾಡ್ಯಾನ, ದಿನನಿತ್ಯ ಉಳಿತಂದ್ರೆ ಇದಕ್ಕೆ ನಾ ಎಲ್ಲಿ ರೊಟ್ಟಿ ಬಡ್ದು ಹಾಕಲಿ. ಈ ಹುಡುಗ ರಾತ್ರಿ ಮನ್ಕೋತಂದ್ರೆ ಇದಕ್ಕೆ ಆ ಕಡೆ ನೀರಿನ ಕಡೆ ಹಾಕಿ ನಿದ್ದಿಗಂಡ ಜಾಡಿಸಿ ಬಕ್ಕನೆ ಒದ್ದು ಬಿಟ್ಟ, ನೀರ ಮುಣಿ ಸತ್ತು ಹೋಗ್ಬಿಡುತ್ತೆ. ಹಿಂಗೆ ವಿಚಾರ ಮಾಡಿದಳು. ವಿಚಾರ ಮಾಡಿ ರಾತ್ರಿ ಮನ್ಕೊಂಡಾರ. ಈಕಿಗೆ ಎಚ್ಚರ ಆಗ್ಯದ. ಆ ನೀರಿನ ಕಡೆಗೆ ಗಂಡ ಮನ್ಕೊಂಡಿದ್ದ. ಆ ಗಂಡ ಈ ಕಡೆ ಸರಿಸಿ ಆ ಕೂಸಿಗೆ ಅಚ್ಚಿ ಕಡೆ ಹಾಕಿ ನಟ್ಟು ನಡು ಮನ್ಕೊಂಡಳು, ಅಚ್ಚಿ ಕಡೆ ಗಂಡಗೆ ಮನಗಿಸಿದಳು. ಆ ರಾತ್ರಿ ಆದ ಕೂಡಲೇ ಆ ಗಂಡ ಈಕೆ ಇಷ್ಟು ಮುಕ್ಕೋದ್ರಾಗ ಗಂಡಿಗೆ ಎಚ್ಚರ ಆಯಿತು. ಎಚ್ಚರ ಆದ ಕೂಡಲೇ ನೋಡ್ದ, ಯಪ್ಪ ಕೂಸು ದಂಡಿಗೆ ನೀರಿನ ದಂಡಿಗೆ ಹೋಗ್ಯದಲ್ಲಪ್ಪ, ಅಕಸ್ಮಾತ್ ಬಿದ್ದು ಏನಾರೇ ಆದ್ರನ್ನ ಪಾಪ ಮಾಡ್ದಂಗೆ ಆತಿತ್ತಲ್ಲಪ್ಪ ಅಂದವನೇ ಮತ್ತೇನು ಮಾಡ್ದ, ಆ ಕೂಸಿನ ಎತ್ತಿ ಈಚೆ ಕಡೆ ಹಾಕದ, ತಾನು ನೀರಿನ ದಂಡಿ ಕಡೆಗೆ ಆಗಿ ತುಂಬ ಹಚ್ಕೊಂಡು ಮನ್ಕೊಂಡ. ಆಕಿ ತಿಳ್ಕೊಂಡಳು ಬಹುತೇಕ ಈ ಕೂಸನೇ ಆದ ತಿಳ್ಕೊಂಡು ಜಾಡಿಸಿ ಬಕ್ಕನೆ ಒದ್ದಳು. ಅವ ನೀರ ಬಿದ್ದು ಸತ್ತ. ಮುಂಜಾನೆ ಎದ್ದಳು. ಮುಂಜಾನೆ ಎದ್ದು ನೋಡ್ತಾಳ, ಕೂಸದ ಗಂಡ ಹೋಗ್ಯ. ಅವಾಗ ಅಕ್ಕಿ ಅಂದಳು, ನಾ ತಪ್ಪು ಮಾಡ್ದೆ, ನಾ ಮೋಸ ಮಾಡ್ದೆ, ನನ್ನ ಗಂಡೇ ಹೋಗ್ಯಾನ, ಇಂಥ ಕಾಡರಣ್ಯದೊಳಗೆ ನನಗೆ ಯಾರು ತಂದು ಹಾಕವ್ರ, ನಂದರೆ ಇಲ್ಲೇನದ ತಿಳ್ಕೊಂಡು ಆಕಿನೂ ಅದೇ ನೀರ ಜಿಗಿದು ಬಿಟ್ಟಳು. ಈ ಮಗ ಜಿಗದಾರ ಅವ್ರು ಸತ್ತಾರ್ತಿ ಏನು ವಿಚಾರದೇನು? ಏನೂ ತಿಳಿಯಾಗಿಲ್ಲ. ಅವ ದೇವ್ರು ಕಾಣಬೇಕನ್ನೋದು ಅಟ್ಟೆ ವಿಚಾರದವನಿಗೆ. ಅವ ಬಿಟ್ಟ ಮತ್ತೆ ಎದ್ದ ಹಂಗೆ ಹೊಂಟ, ಕಾಡರಣ್ಯದೊಳಗೆ ಹಾಯ್ದು ಹೊಂಟಿದ್ದ. ಇವ ಶ್ರಮ ಪಡೋದು ನೋಡಿ ಸಾಕ್ಷಾತ್ ಭಗವಂತ ಇವನ ಎದುರೇ ಬಂದ. ಇವ ಹಂಗೆ ಮುಂದಕ್ಕೆ ಹೋಗ್ತಿದ್ದ. ಅವ ಹಿಂದಕ್ಕೆ ಕಂಡಂಗೆ ಹೋಗ್ತಿದ್ದ. ಅವಾಗ ಹೋಗು ಎಳೆದಾಗ ನಟ್ಟು ನಡ್ದಾರ್ಯಾಗ ಒಬ್ಬ ಊರು ಗೌಡ ಊರಿಗಾಗಿ 4 ಎಕರೆ ಕೆರೆ ಕಟ್ಟಿದ್ದ. ಆ ಕೆರೆಯಾಗ ಒಂದು ಹನಿ ನೀರು ಸಹಿತ ಬಂದಿದ್ದಿಲ್ಲ. ಈ ಮಗ ಹೋಗೋದು ನೋಡಿ ಅವ ಅಂದ, ಈ ಹುಡುಗನ ನೋಡಿದ್ರೆ ಮಾತಾಡಿಸ್ಬೇಕು, ಒಟ್ಟು ಅವ ಹಂಗೆ ಇದ್ದ, ಅವ ರೂಪನ ಹಂಗಿತ್ತು. ಅವ ಊರು ಗೌಡ ಈ ಹುಡುಗನ ನೋಡಂದ, ಏಯ್ ತಮ್ಮ ಯಾರೋ ನೀ ಎಲ್ಲಿಗೆ ಹೊಂಟಿ ಅಂದ. ಹಿಂಗೆ ರೀ, ನಾ ಇಂಥಕ್ಕಿ ಮಗ, ನಮ್ಮವ್ವ ಹಿಂಗೆ ಹೇಳಲ್ಲ, ನಾ ಅದರ ಉತ್ತರ ಕೇಳ್ಕೊಂಬರ್ಲಾಕ ಪರಮಾತ್ಮನ ಕಡೆ ಹೊಂಟಿನಂದ. ತಮ್ಮ ಭಾಳ ಚಲೋ ಆಯ್ತು, ಪರಮಾತ್ಮನ ಕಡೆಗೆ ಹೋಗ್ತಿ ಕರೆ, ಆದ್ರೆ ನಂದೊಂದು ಮಾತದು ಕೇಳ್ಕೊಂಡು ಬರ್ತೀಯನು ಪರಮಾತ್ಮಗೆ? ಹ್ಞೂ ಕೇಳ್ಕೊಂಬರ್ತೀನಿ ಹೇಳಂದ. ಏನಿಲ್ಲ, ಊರ ಸಲುವಾಗಿ 4 ಎಕರೆ ಕೆರೆ ಕಟ್ಟೀನಿ, ಅದ್ರಾಗ ಒಂದು ಹನಿ ಸಹಿತ ನೀರು ಬಂದಿಲ್ಲ, ಮತ್ತು ನಾ ಏನು ಅಂಥದ್ದು ಕರ್ಮ ಮಾಡೀನಿ, ಅಂಥದ್ದೇನು ಪಾಪ ಮಾಡೀನಿ, ಪರಮಾತ್ಮ ಕೇಳ್ಕೊಂಬ ಅಂದ. ಆಯ್ತಂದು ಮುಂದೆ ಹೋಗೋದಕ್ಕೆ ಒಬ್ಬ ಕಾಲಿಲ್ಲದ ಕುಂಟ, ಭಾಳ ವಿದ್ಯಾವಂತಿದ್ದ, ಭಾಳ ಮಹಾನ್ ಪಂಡಿತಿದ್ದ. ಅವನಿಗೆ 2 ಕಾಲಿದ್ದಿದ್ದಿಲ್ಲ, ಅವ ಕೂತಿದ್ದ. ಇವ ಹೋಗೋದು ನೋಡಿ ಅವನು ಮಾತಾಡ್ಸದ, ಯಾರು ತಮ್ಮ ಎಲ್ಲಿಗೆ ಹೊಂಟಿ? ನಾ ಹಿಂಗೆ ಹೊಂಟೀನಿ, ಪರಮಾತ್ಮನ ಅಂತೇಳಿ ಹೊಂಟ್ರೆ ಭಾಳ ಚಲೋ ಆಯ್ತಮ್ಮ, ಮತ್ತು ನನಗೆ 2 ಕಾಲಿಲ್ಲ, ಮತ್ತು ನಾ ಏನು ಅಂಥದ್ದು ಪಾಪ ಮಾಡೀನಿ, ನನಗೆ ಯಾಕೆ ಕಾಲು ಕೊಟ್ಟಿಲ್ಲ ದೇವ್ರ, ಇದನ್ನು ಕೇಳ್ಕೊಂಬ ಅಂದ. ಆಯ್ತಂದು ಮುಂದಕ್ಕೆ ಹೋಗೋದ್ರಾಗ ಒಂದು ದೊಡ್ಡ ನಾಗರ ಹಾವ ಒಳಗೆ ಹುತ್ತನ್ಯಾಗ ಹೋಗಿತ್ತು. ಬರು ಎಳೆದಾಗ ಒಟ್ಟ ಹೆಡಿ ಅಟ್ಟೆ ಮ್ಯಾಲೆ ಬಂದಿತ್ತು, ಒಳಗಿನ ದೇಹ ಎಲ್ಲ ಒಳಗೆ ಉಳಿದಿತ್ತು. ಅವಾಗ ಇವ ಹೋಗೋದು ನೋಡಿ ಹಾವು ಸಹಿತ ಮಾತಾಡ್ತಂತ, ಪುಣ್ಯಾತ್ಮ ನೀ ಯಾರಪ್ಪ, ಎಲ್ಲಿಗೆ ಹೊಂಟಿ? ನಾ ಹಿಂಗೆ ಇಂತಲ್ಲಿ ಹೊಂಟೀನಿ. ಮಾರಾಯ ಭಾಳ ಚಲೋ ಐತಿ, ನೀವು ಆದ್ರೆ ನಾವು ಹೋಗಿನಿ ಒಳಗೆ, ಬರು ಎಳೆದಾಗ ಮ್ಯಾಲೆ ಬರೋಕ್ಕಾಗಲ್ಲಾಗ್ಯದ, ಮತ್ತು ನಾ ಏನು ಅಂಥದ್ದು ಪಾಪ ಮಾಡೀನಿ, ಮತ್ತು ಪರಮಾತ್ಮನ ಅಂತ್ಯಾಕೆ ನಂದೊಂದು ಮಾತು ಕೇಳ್ಕೊಂಬರ್ತೇನು? ಹುಡುಗ ಹ್ಞೂ ಅಂದ. ಇಷ್ಟಂದು ಹಂಗೆ ಮುಂದಕ್ಕೆ ಹೋಗೋದ್ರಾಗ ಶಿವ ಪಾರ್ವತಿ ಕೂತು ಬಿಟ್ಟಿದ್ದರು. ಶಿವ ಪಾರ್ವತಿ ಎದುರಿಗೆ ಕೂತು ಬಿಟ್ಟಿದ್ರು. ಅವಾಗ ತಾಯಿ ಹೇಳ್ದಂಗೆ ಆ ಪರಮಾತ್ಮನ ರೂಪ ಕಾಣಿಸ್ತು. ಅವಾಗ ಇವ ಅಂದ, ಇಲ್ಲಿ ಅದನ ಪರಮಾತ್ಮ ಅಂತ. ನಮ್ಮವ್ವ ಹೇಳಿದ ಖರೆ, ಅದು ಟೊಂಕಿಗೆ ಹುಲಿ ಚರ್ಮ,
ಕೈಯಾಗ ಡಮೂರ, ತ್ರಿಶೂಲ, ಜಡ್ಯಾಗ ಗಂಗಾ ಎಲ್ಲ ಅದ, ಇವನೇ ಅದಾನಂದವ ಅಂದು ಹೋಗಿ ನಮಸ್ಕಾರ ಮಾಡ್ದ. ಹೇ ಯಾರೋ ತಮ್ಮ ಅಂದ ಪರಮಾತ್ಮ, ಹಿಂಗ್ರಿಪ್ಪ ನಾ ಇಂಥಕ್ಕಿ ಮಗ ನಮ್ಮವ್ವ ಹಿಂಗೆ ಮಾಡ್ತಿದ್ದಳು, ಅನ್ನದಾನ ಮಾಡೋ ಸಂಬಂಧ ಯಾಕೆ ಮಾಡ್ತೇವ ನನ್ನ ಪುಣ್ಯ ಬರ್ತದೆಪ್ಪ ಅಂತ ಹೇಳ. ಮತ್ತು ಪುಣ್ಯ ಅಂದ್ರೆ ಎಂಥದದ ಅದನ್ನು ಹೇಳಂದಾಗ ಇದ್ರ ಉತ್ತರ ನನ್ನ ಕಡೆಗಿಲ್ಲ, ಆ ಪರಮಾತ್ಮನ ಹಂತೇಲಿ ಅದ ಅಂತ ಹೇಳ. ಅದಕ್ಕಾಗಿ ನಾನು ನಿನ್ನ ಬಳಿ ಬಂದೀನಿ ಹೇಳಂದ. ಅವಾಗ ಪರಮಾತ್ಮಂದ, ನೀ ಎಲ್ಲ ಬಂದಿಯಪ್ಪ ಹೈರಾಣಾಗಿ, ಈ ಅನ್ನದಾನದ ಪುಣ್ಯದ ಉತ್ತರ ನನ್ನ ಕಡೆನೂ ಇಲ್ಲಂದ, ನನ್ನ ಕಡೆನೂ ಇಲ್ಲಂದ. ಮತ್ತು ಯಾರ ಕಡೆಗೆ ಅದ ಅಂದವ, ಯಾರ ಕಡೆಗೆ ಅದಂದ. ಅವಾಗ ಅವ ಹೇಳ್ದ, ನೀ ಹೋಗೀಗ ಎಲ್ಲಿ ನೇಪಾಳ ರಾಜ್ಯಕ್ಕೆ ಹೋಗು, ನೀವು ನೇಪಾಳ ರಾಜ್ಯದಲ್ಲಿ ರಾಜನ ಹೆಂಡತಿ ತುಂಬ ಗರ್ಭಿಣಿ ಅದಾಳ, ನೀವು ಹೋದ ತಕ್ಷಣ ಆಕೆಗೆ ಬಾಣತನ ಆಗ್ತದ, ಆ ಹುಟ್ಟಿದ ಖುಷಿ ಕೇಳು, ಇದರ ಉತ್ತರ ಹೇಳ್ತದೆ, ಇದ್ರ ಉತ್ತರ ಹೇಳ್ತದೆ. ಇಷ್ಟಂದ. ಇದು ಚಲೋ ಆಯ್ತು ಮಾರಾಯ. ಮತ್ತು ಬರಾಗ ಒಂದು 3 ಮಂದಿ ದಾರ್ಯಾಗ ಹಿಂಗೆ ಕೇಳ್ಯಾರ. ಏನು ಕೇಳ್ಯಾರ? ಏನಿಲ್ಲ, ಒಂದು ನಾಗರ ಅವ ಒಳಗೆ ಹೋಗ್ಯದ, ಹೊಳ್ಳಿ ಬರೋಕ್ಕಾಗಲ್ಲದಂತ, ಅದು ಏನು ಪಾಪ ಮಾಡ್ಯದ ಹೇಳಂದ. ಏನಿಲ್ಲ, ಆ ಹಾವಿನ ಬಾಯಿಯಲ್ಲಿ ಇಲ್ಲಿ ನೆತ್ತಿಯಲ್ಲಿ ಒಂದು ರತ್ನದ ಹಳ್ಳದ, ಆ ಹಳ್ಳ ಇನ್ನೊಬ್ಬರಿಗೆ ದಾನ ಕೊಡ್ತಂದ್ರೆ ಅದಕ್ಕೆ ಹೋಗಕ್ಕೆ ಬರ್ತದೆ. ಇದ್ರದ್ದು ಬರಬರಿ ಆಯಿತು. ಒಬ್ಬ ಕುಂಟದಾನ, ರಗಡ ವಿದ್ಯಾವಂತದನಂತ, ಪಂಡಿತ ಅದಾನಂತ, ಮತ್ತು ಅವನಿಗೆ ಕಾಲೇ ಇಲ್ಲ, ಅವ ಏನು ಪಾಪ ಮಾಡ್ಯಾನ ಹೇಳು, ಏನು ಮಾಡಿದ್ರೆ ಕಾಲು ಬರ್ತಾವೆ ಹೇಳು. ಏನಿಲ್ಲ, ಅವ ಪಂಡಿತ ಇದ್ದಿದ್ದನು ಕರೆ, ಅವ ಜ್ಞಾನಿ ಇದ್ದಿದ್ದನು ಕರೆ, ಅವನಲ್ಲಿ ವಿದ್ಯೆ ಇದ್ದಿದ್ದನು ಕರೆ. ಆದರೆ ನಾ ಹೇಳಿನಲ್ಲ ಮೊನ್ನೆ, ಯಾರು ಕಣ್ಣಿದ್ದು ನೋಡಿಲ್ಲ ತಿಳ್ಯಾರ ಅವ್ರು ಕುಡ್ರಾಗ್ಯಾರ, ಯಾರು ಕೇಳಿಲ್ಲ ತಿಳ್ಯಾರ ಅವ್ರು ಕಿವುಡ್ರಾಗ್ಯಾರ, ಯಾರು ಬಾಯಿಲೆ ಸತ್ಯದ ನುಡಿಯೋದು ಬಿಟ್ಟು ಅಸತ್ಯ ಯಾರು ನೋಡ್ದಾರ ಅವ್ರು ಮೂಕರಾಗ್ಯಾರ ಈ ಜನ್ಮದಾಗ. ಅವಾಗ ಅವ ಹೇಳ್ದ, ಅವ ಪಂಡಿತ ಅದಾನ, ಅವನಲ್ಲಿ ವಿದ್ಯೆ ಅದ, ಅವ ಇನ್ನೊಬ್ರಿಗೆ ವಿದ್ಯೆ ಕೊಟ್ಟಂದ್ರೆ ನನಗಿಂತ ಶಾಣ್ಯರಾತಾರಂತ ಹಿಂಗೆ ತಿಳ್ಕೊಂಡು ವಿದ್ಯೆ ದಾನ ಮಾಡಲ್ಲಾಗ್ಯಾನ. ಅವನಲ್ಲಿದ್ದು ವಿದ್ಯೆ ಇನ್ನೊಬ್ರಿಗೆ ದಾರಿ ಯಾರು ಕೊಟ್ಟಂದ್ರೆ ಅವನಿಗೆ ಕಾಲು ಬರ್ತಾವತ್ತೇಳಿ. ಇದು ಬರಬರಾಯ್ತು. ಒಬ್ಬ ಊರು ಗೌಡದಾನ, 4 ಎಕರೆ ಕೆರೆ ಕಡಿಸ್ಯಾನಂತ ಊರ ಸಲುವಾಗಿ, ಒಂದು ಹನಿ ನೀರು ಸಹಿತ ಇಲ್ಲಂತ. ಮತ್ತು ಅವ ಏನು ಪಾಪ ಮಾಡ್ಯಾನ ಹೇಳು? ಏನಿಲ್ಲ, ಅವ ಏನು ಪಾಪ ಮಾಡಿಲ್ಲ. ಒಂದು ಕೆಲಸ ಮಾಡತ್ತೇಳ ಅವನಿಗೆ. ಏನಿಲ್ಲ, ಆ ಗೌಡಗೆ ಒಬ್ಬಾಕಿ ಮಗಳದಾಳ, ಆ ಮಗಳು ಇನ್ನೊಬ್ರಿಗೆ ದಾರಿ ಯಾರ್ದು ಕೊಡುವತ್ತೇಳು. ಆಕೆ ಯಾವಾಗ ಆ ಹೊಸ್ತಲಂದು ಮತ್ತೊಬ್ರು ಹೊಸ್ತಲಕ್ಕೆ ಸೇರ್ತಾಳ, ಆ ಊರು ಕೆರೆಯಾಗ ನೀರು ಬರ್ತಾವೆ. ಯಾಕಲ್ದಂದು ಬಂದ ಬರು ಹೇಳ್ದಾಗ ಹಾವು ಕೇಳ್ತು, ಕೇಳ್ಕೊಂಬಂದೇನಪ್ಪ? ಕೇಳಿ ಬಂದಲ್ಲ. ಏನಿಲ್ಲ, ನಿನ್ನಲ್ಲಿ ರತ್ನದ ಹಾಳದತ್ತ, ಅದನ್ನು ಇನ್ನೊಬ್ರಿಗೆ ಕೊಟ್ಟೆ ಅಂದ್ರೆ ನಿನಗೆ ಬರಕ್ಕೆ ಬರ್ತದೆ. ಅವಾಗದು ಹಾವು ನಾಗರ ಹಾವತ್ತು ಈ ಪುಣ್ಯಾತ್ಮ ಪರಮಾತ್ಮನ ಕಂಡವಿವ, ಮತ್ತು ಇಂಥವ್ನಿಗೆ ಕುಡಿದು ಬಿಟ್ಟು ನಾಯಿ ಅಂಥವ್ನಿಗೆ ಕೊಡ್ಬೇಕಂತೇಳಿ ಆ ರತ್ನದ ಹಳ್ಳ ತೆಗೆದು ಇವನು ಕೈಯಾಗ ಕೊಡ್ತು. ರತ್ನದ ಹಳ್ಳ ವಶ ಆಯ್ತಂದ್ರೆ ಬಹುತೇಕ ನೀವು ಓದ್ಕೊಂಡವ್ರಿಗೆ ಬರ್ತದ. ರತ್ನದ ಹಳ್ಳ ವಶ ಆಯ್ತಂದ್ರೆ ಭೂಮಿ ವಶ, ತ್ರಿವಶ, ಧನವಶ, ಕನವಶ ಎಲ್ಲ ವಶ ಆಗ್ತದೆ. ಈ ರತ್ನದ ಹಳ್ಳ ವಶ ಆಯಿತು. ತಗೊಂಡು ಮುಂದೆ ಬರ್ತಿದ್ದ ಇವ ಕೂತಿದ್ನಲ್ಲ, ಯಾರು? ಕುದ್ದಲಿಗೇಡಿ ಇವ ಕೂತಿದ್ದ. ಇವನಿಗೆ ಕೇಳ್ದ, ಹೋಗಿ ಬಂದಲ್ಲ. ಏನು ಹೇಳ್ದ ಪರಮಾತ್ಮ? ಏನಿಲ್ಲ, ನಿನ್ನಲ್ಲಿ ರಗಡು ವಿದ್ಯಾದತ್ತ, ನೀ ಕುಳ್ಳಾರ ಬಟ್ಟಿಗೆ ಆಗಿ ಅದು ನಿನ್ನ ಕಾಲು ಇಲ್ಲಾರ್ದಂಗೆ ಮಾಡ್ಯಾನ ದೇವ್ರ. ನೀ ವಿದ್ಯೆ ಇನ್ನೊಬ್ರಿಗೆ ದಾರಿ ಯಾರ್ದು ಕೊಟ್ಟೆ ಅಂದ್ರೆ ನಿನ್ನ ಕಾಲು ಬರ್ತಾವಂತ. ಅವ ಅಂದ, ಯಾಕಂತ ಇಂಥ ಪರಮಾತ್ಮನ ಕಂಡಂಥ ಮಗ ಇಂಥವ್ನಿಗೆ ವಿದ್ಯೆ ಕೊಡೋದ್ಬಿಟ್ಟು ಮತ್ತೆಂಥವ್ನಿಗೆ ಕೊಡಲಿ ಅಂತೇಳಿ ಆ ವಿದ್ಯೆ ಅವನಿಗೆ ಕೊಟ್ಟ. ಅವನಿಗೆ ಕಾಲು ಬಂದು ಮುಂದೆ ಬರೋದಕ್ಕೆ ಊರು ಗೌಡ ಕೂತಿದ್ದ. ಅವಾಗ ಏನಾಯ್ತಂದ, ಏನಿಲ್ಲ, ನಿನಗೊಬ್ಬಾಕಿ ಚಲೋ ಮಗಳದಾಳಂತ, ರೂಪವಂತಿ ಮಗಳದಾಳಂತ, ಆಕಿನ ನಿನ್ನ ಮನೆಯಾಗಿರತನ ನೀರು ಬರೋದಿಲ್ಲಂತ ನಿಮ್ಮ ಊರು ಕೆರೆಗೆ. ಆಕಿನ ಒಯ್ದು ಇನ್ನೊಬ್ರಿಗೆ ದಾರಿ ಯಾರು ಕೊಟ್ಟು ಅಂದ್ರೆ ಇನ್ನೊಬ್ಬರು ಹೊಸ್ತಲೆ ಯಾವಾಗ ಹೋಗಿ ಸೇರ್ತಾಳ ಅವಾಗ ನಿನ್ನ ಕೆರೆಗೆ ನೀರು ಬರ್ತಾವಂತ. ಅವಾಗ ಅವ ಅಂದ, ಪರಮಾತ್ಮ ಹೋಗಿ ಕೇಳ್ಕೊಂಡು ಬಂದ ಮಗ ಪರಮಾತ್ಮನ ಕಂಡವ, ಇಂಥವ್ನಿಗೆ ಕುಡಿದು ಬಿಟ್ಟು ನನ್ನ ಮಗಳು ಮತ್ತೆಂಥವ್ನಿಗೆ ಕೊಡಲಿ. ಇವ ವಿಚಾರ ಮಾಡ್ದ. ಇವ ಅಂದ, ನಾ ನಿನಗೆ ಕೊಡ್ತೀನಿ ನನ್ನ ಮಗಳಂದ. ನಿನ್ನ ಮಗಳು ಕೊಡಕತ್ತಿ ಕರೆ, ನಾನು ದಿನ ನೇಪಾಳ ರಾಜ್ಯದಾಗ ಕೆಲಸ ಅದಂದಿವ. ನಿನ್ನ ಮಗಳು ಕೊಡಕತ್ತಿ ಕರೆ, ನಮ್ಮಂಥವ್ರಾದ್ರೆ ಬಿಟ್ಟೇವಂತಮ್ಮ ಗವಾಯಿ ಹತ್ತಿದ ಕದ್ಯ ಒಂದು ಅವ್ರ ಹತ್ತಿ ಕೊಡಲಾಗೇಳತ್ತ ನೀವರು ಹೇಳಿರ್ತಿದ್ದವ ನನಗೆ ಇವತ್ತು. ಖರೆ ಅವ ಅಂದ, ಇಲ್ಲಿ ಕೆಲಸ ಇಲ್ಲ, ಇನ್ನು ನೇಪಾಳ ರಾಜ್ಯದೊಳಗೆ ಅದಂದ. ನೇಪಾಳ ರಾಜ್ಯಕ್ಕೆ ಹೋದ. ಮತ್ತು ಅವನಿಗೆ ವಶ ಆಗಿತ್ತು ರತ್ನದ ಹಳ್ಳ. ಅವ ಏನು ಮನಸ್ಸು ಮಾಡಿದ್ದು ಎಲ್ಲ ಅಲ್ಲೇ ಕಾಣಿಸ್ತಿತ್ತು. ಹೋದ.
ರಾಜ ಸಿಂಹಾಸನ ಮೇಲೆ ಕೂತಿದ್ದ, ಕೈಯಾಗ ದಾಸಿಯರಿದ್ದರು, ಮಂತ್ರಿಗಳಿದ್ದರು. ಅವಾಗ ಎಲ್ಲರೂ ಕೂತಿದ್ರು. ಅವಾಗ ಇವ ಹೋಗಿ ನಮಸ್ಕಾರ ಅಂದ. ಯಾರೋ ತಮ್ಮ ನೀ ಅಂದ ರಾಜ. ಏನಿಲ್ರಿ, ನಾ ಇಂಥಕ್ಕಿ ಮಗ ಹಿಂಗಾಗಿ ಒಂದು ಜರ ಬಂದೀನಿ ನಿಮ್ಮ ಕಡೆ. ಏನದು ಕೆಲಸ ಹೇಳು. ನಿನ್ನ ಬಲ್ಲಿ ಇಲ್ಲಿ ಕೆಲಸ ಅಂದವ. ನಿನ್ನ ಬಲ್ಲಿ ಇಲ್ಲಿ ಕೆಲಸ, ನಿನ್ನ ಹೆಂಡ್ತಿ ತುಂಬ ಗರ್ಭಿಣಿ ಇದ್ದಾಳಲ್ಲ, ಆಕಿನ ಬಾಳ್ತಾನ ಆಗ್ತದೆ ಇನ್ನು ತಾಸನ್ಯಾಗ, ಆ ಹುಟ್ಟಿದ ಕೂಸಿನ ಬಲ್ಲಿ ಅದಂದ. ಅವಾಗ ಅಂದ, ನನ್ನ ಹೆಂಡ್ತಿ ಗರ್ಭಿಣಿ ಇದ್ದಿದ್ದು, ನನ್ನ ಹೆಂಡ್ತಿ ಹೊಟ್ಟಿಲಿ ಗಂಡಸ ಮಗ ಹುಟ್ಟೋದು ಇವ್ನಿಗೆ ಹೆಂಗೆ ಗೊತ್ತದ ಹಿಂಗೆ ವಿಚಾರ ಮಾಡಿ ಅಂದ. ನೀ ಹೇಳಿದ್ದು ಕರೆ ಅಂತ ಹ್ಞೂ ಕರೆನೇ ಅದಂದ. ನಿನ್ನ ಹೊಟ್ಟಿಲೆ ಈ ಸದ್ಯ ನಿನ್ನ ಹೆಂಡ್ತಿ ಇನ್ನು ತಾಸನ್ಯಾಗ ಹಡಿತಾಳ, ಮತ್ತು ಗಂಡಸ ಮಗನೇ ಹುಡ್ತದ, ಅದೇ ಗಂಡಸ ಮಗನ ಬಲ್ಲಿ ನನ್ನ ಕೆಲಸ. ಹಾಗಿತ್ತಂದು ಕುಂದ್ರಂದವ. ಕೂತ ತಾಸನ್ಯಾಗ ಡಿಲಿವರಿ ಆಯಿತು. ಆವಾಗ ರಾಜಾಗಂದವ, ರಾಜರೇ ನಿಮ್ಮ ಖುಷಿಗೆ ಜರ ತೊಗೊಂಡು ಬಾ ಅಂತ ಹೇಳ್ರಿ ಅಂದ. ಆವಾಗ ಆ ಕೈಯಾಗಿರ್ತಕ್ಕಂಥ ಅವ್ರೇನು ಸುಗುಲಿಗಿತ್ಯಾರತ್ತೀರಿ, ಹಾಂ ಸುಗುಲಿಗಿತ್ಯಾರಿಗೆ ಹೇಳ್ದ, ಯವ್ವ ಆ ಖುಷಿನ ತೊಗೊಂಬರ್ರಿ ಅಂದ. ತೊಗೊಂಡು ಬಂದು ಇವನು ಕೈಯಾಗ ಕೊಟ್ಟರು. ಇವ ಹಿಂಗೆ ಕೈಯಾಗ ಹಿಡ್ದ. ಏ ಮರಾಯ, ನಿನ್ನ ಸಂಬಂಧ ಪರಮಾತ್ಮನ ಅಂತ್ಯಾಕೆ ಹೋಗಿದ್ದೆ, ಅವ ಇದ್ರ ನಿನ್ನ ಹೆಸರು ಹೇಳ್ಯಾನ. ಮತ್ತು ಅನ್ನದಾನದ ಪುಣ್ಯ ನಮ್ಮ ಹೇಳಿದಕ್ಕಾಗಿ ಆ ಪರಮಾತ್ಮನ ಬಳಿ ಹೋಗಿ ನಿನ್ನ ಬಳಿ ಬಂದೀನಿ, ಪರಮಾತ್ಮ ನಿನ್ನ ಬಳಿ ಇದ್ರ ಉತ್ತರ ಅದ ಹೇಳ್ಯಾನ. ಆ ಅನ್ನದಾನದ ಪುಣ್ಯ ಏನದು ಹೇಳು ಅಂದ. ಅವಾಗ ಆ ಕೂಸ ಕುಲು ನಗಲಕತ್ತು. ನಾ ಯಾರಿದ್ದೀನಿ ಗುರುತದೇನೋ ತಮ್ಮ ತದು ಕೂಸ ಹುಟ್ಟಿ ತಾಸನ್ಯಾಗ ನಾ ಯಾರಿದ್ದೀನಿ ಗುರುತದೆ. ಯಾರಿದ್ದಿ ಅಂದ. ಹೇ ಪುಣ್ಯಾತ್ಮ, ನಿನಗೆ ಉತ್ತರ ಬೇಕಾಗ್ಯದಿಲ್ಲ ಅನ್ನದಾನದ ಪುಣ್ಯ. ನಾ ಯಾರಿದ್ದೀನಿ, ನೀನು ಆ ಪರಮಾತ್ಮನ ಅಂತೇಳಿ ಕಾಣಬೇಕಂತೇಳಿ ಹೊಂಟಾಗ ನಾ ನಡೆದಾರ್ಯಾಗ ಬ್ಯಾಟಿಗಾರಾಗಿ ನಿನಗೆ ಕರ್ಕೊಂಡು ಒಯ್ದು ಅರ್ಧ ರೊಟ್ಟಿ ಏನು ಉಣಿಸಿನಲ್ಲ, ಆ ಅರ್ಧ ರೊಟ್ಟಿ ಪುಣ್ಯದ ಫಲದಿಂದ ನೇಪಾಳ ರಾಜ್ಯದೊಳಗೆ ರಾಜ್ಯನ ಮಗಾಗಿ ಹುಟ್ಟಿ ಬಂದೀನಿ. ಇದೇ ಅನ್ನದಾನದ ಪುಣ್ಯ, ಇದೇ ಪುಣ್ಯ. ಮತ್ತು ನಿನ್ನ ಹೇಳ್ತಿ, ನಾನು ಹೇಳ್ತೆ ತಿಪ್ಪೆ ಬಿದ್ದದು ನೋಡಿ, ಹಂದಿ ಆಗಿ ನಾ ಕಡದು. ಎಷ್ಟು ಮಜಾ ಅದಲ್ರಿ, ಎಷ್ಟು ಮಜಾ ಅದಲ್ರಿ. ತಿಳ್ಕೋಬೇಕು, ಕೇಳಬೇಕು, ಅನುಭವ ಮಾಡ್ಕೋಬೇಕು. ಬಹುತೇಕ ಯಾಕೆ ಹೇಳ್ದೆ ಈ ಮಾತಂದ್ರೆ, ಇವತ್ತು ಸಮಯ ನೋಡೋಂಗಿಲ್ಲ. ನನಗೂ ವಜ್ಜ ಅನ್ಸಕತ್ತದ. ಟೈಮರೇ ತುಸು ಕೊಟ್ಟರು, ಪ್ರವಚನರೇ ದೊಡ್ಡದಿಟ್ಟರು. ಖರೆ ಹ್ಯಾಂಗೆ ಇದನ್ನು ಬಿಟ್ಟು ಹೋಗ್ಲತ್ತ ಮನಸ್ಸತ್ತೈತಿ. ಆ ಕಡೆ ಊರ ಕಡೆ ಕಾರ್ಯಕ್ರಮ ನೋಡಿದ್ರೆ ಯಾವಾಗ ಇಲ್ಲಿ ಕಿತ್ಕೊಂಡು ಹೋಗ್ತೀನಿ ಅನ್ನಿಸ್ತೈತಿ. ಇರಲಿ, ಆದರೂ ನಮ್ಮನ್ನು ಕರೆಸಿದ್ದಕ್ಕಾಗಿ ಇದು ಯಾಕೆ ಹೇಳ್ದಂದ್ರೆ, ಅನ್ನದಾನದ ಪುಣ್ಯದ ಮಹತ್ವ ಇಟ್ಟೈತಿ. ಆದ್ರೆ ಮತ್ತು ನೀವು ಜಿಪುಣತನ ಮಾಡಬೇಡ್ರಿ. ಇದೊಂದು ಮಾತು ಹೇಳಿ ಮುಗಿಸ್ತೀನಿ ನಾನು. ಜಿಪುಣತನ ಮಾಡಬೇಡ್ರಿ. ಒಬ್ಬಾಕಿ ತಾಯಿ 4 ಮಕ್ಕಳು ಹಡ್ದಳು, ಗಂಡಸು ಮಕ್ಕಳು. ಮುದುಕ್ ಸತ್ತಿತ್ತು. ಮುದುಕಿ ಜಾಕಿ ಜತನ ಮಾಡಿತ್ತು. 4 ಮಕ್ಕಳಿಗೆ ಕೂಲಿ ನಾಲಿ ಮಾಡಿ 4 ಮಕ್ಕಳಿಗೆ ನೌಕರಿ ಮಾಡಿತ್ತು. ಹಿರಿ ಮಗ DC ಆಗಿದ್ದ, 2ನೇ ಮಗ ಲಾಯರ್ ಆಗಿದ್ದ, 3ನೇ ಮಗ PSI ಆಗಿದ್ದ, 4ನೇ ಮಗ ಒಕ್ಕಲ್ತನ ಕೆಲಸ ಮಾಡ್ತಿದ್ದ. ಅವಾಗ ಈ ಮುದುಕಿ ಮುಂಜಾನೆ ಕೂಡಲೇ ದೇವ್ರ ರಗಡು ಕೊಟ್ಟಿದ್ದ, ಶ್ರೀ ಸಂಪತ್ತು ಕೊಟ್ಟಿದ್ದ. ಮತ್ತು 3 ಮಂದಿ ಮಕ್ಕಳು ನೌಕರಿದಾರ ಅಂದ್ರೆ ಎಷ್ಟು ಗಳಿಸ್ಲಿಕ್ಕಿಲ್ರಿ, ರಗಡು ಗಳಿಸಿದ್ರು. ಅವಾಗ ಅಟ್ಟು ಗಳಿಸಿದ್ರಿ ಮುಂಜಾನೆ ಅದು ಮುದುಕಿ ಒಕ್ಕಲ್ತನ ಮಾಡೋ ಮಗನಿಗೆ ಹೇಳ್ತಿತ್ತ, ಏಯ್ ತಮ್ಮ ಬೆಳಗ್ಗೆ ಆಗ್ಯದೋ, ಸೂರ್ಯ ಉದಯ ಆಗ್ಲಕತ್ತಾನ, ಯಾರೇ ಭಿಕ್ಷುಕರು ನಮ್ಮ ಮನೆ ಭಿಕ್ಷೆ ಬೇಳಕ್ಕೆ ಬರ್ತಾರ, ಹೊಡೆ ಎತ್ತ ಕಡೆ ನಾಯಿ ಬಾಗಿಲಿ ಕಟ್ಟತ್ ಹೇಳ್ತಿತ್ತ ಮುದುಕಿ. ಹೊಡೆ ಎತ್ತ ಕಡೆ ನಾಯಿ ಬಾಗಿಲಿ ಕಟ್ಟತ್ ಹೇಳ್ತಿತ್ತ. ನೋಡ್ರಿ ಎಷ್ಟು ಜಿಪುಣಿದ್ದಿರ್ಬೇಕು ಮುದುಕಿ. ಅವಾಗ ಮಗ ಹತ್ತಿದ್ದ, ನಮ್ಮವು ಸತ್ತಂದ್ರೆ ಇದರ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ, ಇದ್ರ ಎಲ್ಲವ ಕಾಶಿಗೆ ಹೋಗಂಗಿಲ್ಲತ್ತಿದ. ಪುಣ್ಯ ಮಾಡೋರು ಎಲ್ಲವ ಕಾಶಿಗೆ ಹೋಗಿ ಮುಡ್ತಾವೆ. ನೀವು ಅನ್ಬೋದು, ಏನ್ರಿ ನಮಗೆ ಇಲ್ಲೇ ಉಣಿದ್ರೆ ಕಾಶಿಗೆ ಹಂಗೆ ಹೋಗ್ತಾವೆ. ಪುಣ್ಯ ಮಾಡಿದವ್ರು ಹೋಗ್ತಾವೆ. ಅವಾಗ ಒಕ್ಕಲ್ತನ ಮಾಡೋ ಮಗ ಹಿಂಗೆ ಹತ್ತಿದ್ದ. ಹಂಗೆ 1 ದಿನ ಹೋಯ್ತು, 2 ದಿನ ಹೋಯ್ತು. ಮುಂದೆ ತ್ವಾಡೆ ದಿನ ಹೋಗೋದಕ್ಕೆ ಮುದುಕಿ ಸತ್ತು. ಸಾಯನ ಅವಾಗ ಮುದುಕಿಗೆ ಒಯ್ದು ಮಶಾನ್ದಾಗ ಒಯ್ದು ಸುಟ್ಟು ಬಂದು ಮರುದಿನ ಮುಂಜಾನೆ ಎದ್ದು ಅವಾಗ ಹಿರಿಮಗ DC ಆದ ಒಂದು ಯಾರಿಗೆ ಒಕ್ಕಲ್ತನ ಮಾಡೋ ತಮ್ಮಗ, ಹೇ ತಮ್ಮ, ಅವುಗರಿ ನಿನ್ನೆ ಅಲ್ಲಿ ಚಿತಾಭಸ್ಮ ಮಾಡಿ ಬಂದೆವು, ಅವನು ಎಲ್ಲವ ತೊಗೊಂಡು ಬಾ, ಒಂದು ಡೆಬ್ಬ್ಯಾಗ ಹಾಕ್ಕೊಂಡು ತೊಗೊಂಡು ಬಾ. ಅವು ಒಯ್ದು ಕಾಶಿ ಒಳಗೆ ಆ ನದಿ ಒಳಗೆ ಅವಕ್ಕೇನು ಹೋಮ ಏನು ಪೂಜೆ ಮಾಡಿಸ್ಬೇಕು ಅದಕ್ಕೆ ಮಾಡಿಸಿ ಆ ನದಿಯಾಗ ಬಿಟ್ಟು ಬಂದ ಅಂದ್ರೆ ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ತದಂತ ಹಿರಿ ಮಗ DC ಆದ ಒಕ್ಕಲ್ತನ ಮಾಡೋ ಮಗನಿಗಂದ. ಇವ ಒಕ್ಕಲ್ತನ ಮಾಡೋ ಮಗ ಅಂದ, ಏ ಅಣ್ಣ, ನಮ್ಮವ್ವ ಪುಣ್ಯನೇ ಮಾಡಿಲ್ಲ, ನಮ್ಮವ್ವ ದಾನನೇ ಮಾಡಿಲ್ಲ, ಆಕಿನ ಎಲ್ಲೂ ಕಾಶಿಗೆ ಹೋಗಂಗಿಲ್ಲ, ನೀ ಅದನ್ನು ಒಯ್ಬೇಡ ಅಂದವ.
ಅವಾಗ ಹಿರಿಯವ ಅವ ಡಿ ಸಿ ಅಂದ, ಬಿಡು ಅಂದವ. ಅಲ್ಲ ಮಗನ, ನಾನು ಸಾಲಿ ಕಲ್ತು ಡಿ ಸಿ ಆಗೀನಿ, ನನಗಿಂತ ನೀ ಭಾಳ ಶಾಣೆ ಅದೇನು, ಹೋಗಿ ಮೊದಲು ತೊಗೊಂಡು ಬಾ ಡೆಬ್ಬ್ಯಾಗ ಹಾಕ್ಕೊಂಡು ಅಂದ. ಇವ ಒಕ್ಕಲ್ತನ ಮಾಡೋ ಮಗ ಡೆಬ್ಬ್ಯಾಗ ಹಾಕ್ಕೊಂಡು ತೊಗೊಂಡು ಬಂದು ಅಣ್ಣನ ಕೈಯಾಗ ಕೊಟ್ಟು, ಹಿರಿಯ ಅಣ್ಣ ಡಿ ಸಿ ಕೈಯಾಗ. ಇವ ಡಿ ಸಿ ತೊಗೊಂಡು ಕಾಶಿಗೆ ಹೋಗ್ಬೇಕಾಗಿತ್ತು. ಇಲ್ಲಿನಿಂದ ಬೆಳಗಾವ್ಗೆ ಹೋಗಿ ವಿಮಾನ ಹತ್ತಿ ಹೋಗ್ಬೇಕಂತೇಳಿ ವಿಚಾರ ಮಾಡಿ ಆ ಡೆಬ್ಬೆ ತೊಗೊಂಡು ಬೆಳಗಾವ್ ತನಕ ಕಾರ್ನ್ಯಾಗ ಹೋಗ್ಯಾನ. ಬೆಳಗಾವ್ಗೆ ಹೋಗೋದಕ್ಕೆ ವಿಮಾನ ಪಾಸ್ ಆಗಿಬಿಡ್ತು. ಮರುದಿನ ಮುಂಜಾನೆ ಇತ್ತು ವಿಮಾನ ಕಾಶಿದು. ಇನ್ನೇನು ಮಾಡೋದು, ಇಲ್ಲೇ ನಮ್ಮ ದೋಸ್ತನ ಮನೆ, ಮತ್ತು ಡಿ ಸಿ ಅಂದ್ಕೊಳ್ಳಿ ಎಲ್ಲ ಕಡೆ ಪರಿಚಯ ಇರೋದೆ. ಇನ್ನೇನು ಮಾಡೋದು, ನಡಿ ನಮ್ಮ ದೋಸ್ತನ ಮನ್ಯಾಗ ಹೋಗಿ ವಸ್ತಿ ಮಾಡಿದ್ರೈತೇಳಿ ಇವ ಹೋಗಿ ಡಿ ಸಿ ವಸ್ತಿ ಮಾಡ್ದ. ಮರುದಿನ ಮುಂಜಾನೆ ಎದ್ದು ಡೆಬ್ಬಿ ತೊಗೊಂಡು ಹೋದ ಕಾಶಿಗೆ. ಹೋಗಿ ಅಲ್ಲಿ ಸ್ವಾಮಿಗಳು ಇರ್ತಾರೆ, ಪೂಜೆ ಪುನಸ್ಕಾರ ಮಾಡೋರು. ಅವ್ರ ಕೈಯ ಡೆಬ್ಬಿ ಕೊಟ್ಟ. ನೋಡ್ರಿ, ಇವು ನಮ್ಮ ತಾಯಿ ಎಲ್ಲವೂ ಅದಾವ, ಈ ನಮ್ಮ ತಾಯಿ ಎಲ್ಲವಕ್ಕೆ ಇವಕ್ಕೆ ಪೂಜೆ ಮಾಡಿ ಇವು ಸಂಸ್ಕಾರ ಕೊಟ್ಟು ಇವಕ್ಕೆ ಇಲ್ಲೇ ನೀರಾಗ ಬಿಟ್ಟು ಬಿಡ್ರಿ ಅಂದ. ಯಾಕಲ್ದಂದ್ರು ಅವಾಗ ಇವರು ನೀರಾಗ ನಿಂತು ಇದಕ್ಕೆ ಪೂಜೆ ಮಾಡ್ಬೇಕಂತೇಳಿ ಆ ಮ್ಯಾಲಿನ ಡೆಬ್ಬಿ ತೆರಿತಾರ. ಆ ಡೆಬ್ಬ್ಯಾಗ ಎಲ್ಲೂ ಇದ್ದಿದ್ದಿಲ್ಲ, ಕಡ್ಲಿ ಬ್ಯಾಳಿದ್ದು. ಏನಿದ್ದು ರೀ? ಕಡ್ಲಿ ಬ್ಯಾಳಿದ್ದು. ಅವಾಗ ಅವರು ಬೈಲಕತ್ರ ಸ್ವಾಮಿಗಳು, ಏನ್ರಿ ಡಿ ಸಿ ಸಾಹೇಬ್ರ, ನಮ್ಮ ತಾಯಿ ಎಲ್ಲವೂ ಅದಾವ, ಇವು ಇಲ್ಲಿ ನದಿ ಒಳಗೆ ಕೂಡಿಸ್ರಿ, ಗಂಗಾ ಮಾತೆ ಒಳಗೆ ಕೂಡಿಸ್ರಿ ಅಂತ ಕೊಟ್ಟಿರಿ, ನೋಡಿದ್ರೆ ಕಡ್ಲಿ ಬ್ಯಾಳಿ ಅದಾವ, ನಿಮ್ಮ ತೆಲಿಗಿಲಿ ಬಿಟ್ಟದ ಏನಂದ್ರೆ ಅವರು. ಅವಾಗ ಇವ ಅಂದ, ಅಲ್ಲ ಇವನು ಸುಳಿ ಮಗಂದು ಘಾತ ಐತಲ್ಲ ಅಂದವ. ಘಾತ ಐತೆ ಮಾತು ಅಂದವನೇ. ಹೊಳ್ಳಿ ಏನು ಮಾಡ್ದ, ಆ ಡೆಬ್ಬಿ ತೊಗೊಂಡು, ಬಹುತೇಕ ಆ ಡೆಬ್ಬಿ ಎಲ್ಲಿ ಬದಲಾಗ್ಯದ ಅಂದ್ರೆ ನಮ್ಮ ದೋಸ್ತನ ಮನ್ಯಾಗ ವಸ್ತಿ ಮಾಡೀನಿ, ಅಲ್ಲೇ ಬದಲಾದಂಗೆ ಕಾಣ್ತದ ಅಂತೇಳಿ ಮತ್ತೆ ಹೊಳ್ಳಿ ಬೆಳಗಾವ್ಗೆ ಬಂದ. ಸಮಾಧಾನ ವಹಿಸ್ರಿ. ಬೆಳಗಾವ್ಗೆ ಬರೋದ್ರಾಗ ದೋಸ್ತ ಕೇಳ್ದ, ದೋಸ್ತ, ನಮ್ಮ ಡೆಬ್ಬಿ ಬದಲಾಗ್ಯದ ನೋಡು ಅಂದ. ಏನಂದ? ನಮ್ಮ ಡೆಬ್ಬಿ ಬದಲಾಗ್ಯದ ನೋಡು ಅಂದ. ಅವಾಗ ಅವ ಅಂದ, ನಮ್ಮ ಮನ್ಯಾಗ ಹೆಂಗಸ ಒಂದು ಭಾಳ ಬೇರಿಕೆದು, ಅವು ಹೆಣ್ಮಕ್ಳು ಚಟನೂ ಇರ್ತದ. ಯಾರೇ ನಮ್ಮ ಮನ್ಯಾಗ ಗಣಸರು ಏನಾರು ತಂದಿಟ್ರಂದ್ರೆ ಅವು ಬಿಚ್ಚು ನೋಡ್ತಾನೆ, ಇವ್ರ ಜನ್ಮ ಸಮಾಧಾನ ಆಗಲ್ಲ, ಇವ್ರ ಜೀವ ಇವ್ರು ಚಟ ಇರ್ತೈತಿ. ಅವ ಅಂದ, ನಮ್ಮ ಹೆಂಗಸೋದು ಭಾಳ ಬೇರಿಕೆ ಅದು, ಏನು ತಂದಿಟ್ಟಿದ್ದು ಅದು ನೋಡತ್ತಾನ ಬಿಡಂಗಿಲ್ಲ, ಮತ್ತು ನೋಡೋಕೆ ಕೇಳ್ತೀನಿ ಗಪ್ ನೀ ಅಂದ. ಅವಾಗ ಹೋಗಿ ನಮ್ಮ ದೋಸ್ತನ ಡೆಬ್ಬಿ ಬದಲಾಗ್ಯದಂತ. ಎಲ್ಲದ ಡೆಬ್ಬಿ ಅಂದ ಇವ. ಅವಾಗ ಆಕೆ ಅಂದಳು, ಅದ್ಯಾದ್ರ ದೋಸ್ತ, ಅದ್ರ ಮಣ್ಣಾಗಿಟ್ಟು ಮಡಿచి ಬರಲಿ, ಅದು ಎಲ್ಲೇ ದಾಬಾದ ತಿಂದು ಬಂದಂಗೆ ಕಾಣ್ತದ, ಅವು ದಾಬಾದ ತಿಂದು ಎಲ್ಲೂ ಡೆಬ್ಬ್ಯಾಗ ಹಾಕೊಂಬಂದ, ಅದೆಲ್ಲಿ ಇಡ್ಲಿ ಅಂತೇಳಿ ಒಯ್ದು ಆ ಕಡೆ ಗಟ್ರಕ್ಕೆ ಹೋಗಿದ್ದೀನಿ ಅಂದಳಿಕೆ. ಅವ ಅಂದ, ಇದನ್ನೂ ಕೆಲಸ ಕೊಡಲಿಲ್ಲ ಅಂದು ಹೊಳ್ಳಿ ಊರಿಗೆ ಬಂದ. ಅವಾಗ ಹೇಳ್ತಾನೆ, ಯಾರಿಗೆ ಹೇಳ್ತಾನೆ? ಸಣ್ಣವನಿಗೆ ತಮ್ಮಗೆ ಹೇಳ್ತಾನೆ, ಒಕ್ಕಲ್ತನ ಮಾಡೋ ತಮ್ಮಗೆ. ಕುಂದ್ರಿ 2 ಮಿನಿಟ್. ಒಕ್ಕಲ್ತನ ಮಾಡೋ ತಮ್ಮಗಂದ, ತಮ್ಮ, ಅವನು ಎಲ್ಲವರೇ ಕಾಶಿಗೆ ಹೋಗಲಿಲ್ಲ, ಖರೆ ಅವನು ಬೂದಿಯರೇ ತೊಗೊಂಡು ಬಾರೋ, ಅದನ್ನರೇ ಒಯ್ದು ಬಿಟ್ಟು ಬರ್ತೀನಂದ. ಅವಾಗ ಒಕ್ಕಲ್ತನ ಮಾಡೋ ತಮ್ಮ ಅಂದ, ಯಪ್ಪ, ಪುಣ್ಯಾತ್ಮ, ಅವ ಪುಣ್ಯನೇ ಮಾಡಿಲ್ಲ, ಅವನು ಎಲ್ಲವೂ ಅಲ್ಲ, ಈ ಬೂದಿ ಸಹಿತ ಹೋಗಂಗಿಲ್ಲ, ನೀ ಅದನ್ನು ಒಯ್ಬೇಡ ಅಂದಿವ. ಅವಾಗ ಇವ ಅಂದ, ನಾ ಡಿ ಸಿ ಅದೀನಿ ಮಗನ, ನನಕ ನೀ ಭಾಳ ಶಾಣೆಗೇನು, ಬಿಡು ಅದನ್ನು ಹೋಗಿ ತೊಗೊಂಡು ಬಾ ಚಿತಾಭಸ್ಮ ಅಂದ. ಹೋಗಿ ಅಣ್ಣನ ಮಾತು ಮೀರ್ಲಾರ್ದಂಗಿತ್ತು, ಅದನ್ನೆಲ್ಲ ಗ್ವಾಳೆ ಮಾಡ್ಕೊಂಡು ತೊಗೊಂಡು ಬಂದ. ಆ ಚಿತಾಭಸ್ಮ ಒಯ್ಲಕ್ಕ ಇವ ಡಿ ಸಿ 50 ತೊಲಿ ಬಂಗಾರ ಡೆಬ್ಬಿನೇ ಮಾಡಿಸಿದ್ದ. ರಗಡ್ ದೇವ್ರು ಕೊಟ್ಟಿದ್ದ. ಡೆಬ್ಬಿ ಮಾಡಿಸಿ ಅದರಾಗ ಚಿತಾಭಸ್ಮ ಹಾಯ್ಕೊಂಡು, ಈ ಸಲ ನಾವು ಒಬ್ಬನೇ ಹೋಗೋದು ಬೇಡ, ನಾವು 4 ಮಂದಿ ಅಣ್ಣತಮ್ಮದೇರು, 4 ಮಂದಿ ಹೆಂಡ್ರು, ಓಣ್ಯಾಗ 4 ಮಂದಿ ಕರ್ಕೊಂಡು ಒಂದು 4 ಕಾರ್ ಗಾಡಿ ಮಾಡ್ಕೊಂಡು ಹೋದ್ರೈತೆ ಅಂತೇಳಿ 4 ಕಾರ್ ಗಾಡಿ ಮಾಡ್ಕೊಂಡು, ಅವಾಗ ಇವ್ರು 4 ಮಂದಿ ಅಣ್ಣತಮ್ಮದೇರು ಅವ್ರ ಹೆಂಡ್ರು ಕಲ್ತು ಹೋದರು. ಹೋಗಿ ಕಾಶ್ಯಾಗ ಹೋಗಿ ಆ ನದಿ ಒಳಗೆ ಅವ ಡೆಬ್ಬಿ ಕೊಟ್ಟ. ಯಾರ ಕೈಯಾಗ? ಸ್ವಾಮಿಗಳ ಕೈಯಾಗ. ನೋಡ್ರಿ ಸ್ವಾಮಿಗಳ, ಇದ್ರಾಗ ನಮ್ಮ ತಾಯಿದು ಭಸ್ಮ ಅದ, ಇದಕ್ಕೆ ಇಲ್ಲಿ ನದಿ ಒಳಗೆ ಅದಕ್ಕೆ ಪೂಜೆ ಮಾಡಿ ಬಿಡ್ರಿ, ನಿಮ್ಗೆ ದಕ್ಷಿಣ ಕೊಡ್ತೀನಂದ. ಯಾಕಲ್ದ ಅಂತ ಹೇಳಿ ಅವಾಗ ಆ ಸ್ವಾಮಿಗಳ ಕೈಯ ಡೆಬ್ಬಿ ಕೊಟ್ರೆ 4 ಮಂದಿ ಇವ್ರು ಗಣಸರು ಮ್ಯಾಲೆ ಜಳಕ ಮಾಡ್ತಿರು, ಈ ಕಡೆ ತೆಳಗೆ ನೀರು ಹರಿತಿದ್ವಲ್ಲ, ಅವರು 4 ಮಂದಿ ಅಣ್ಣತಮ್ಮದೇರು ಹೆಂಡ್ರು ಅವರು ತೆಳಗೆ ಜಳಕ ಮಾಡ್ತಿದ್ರು. ಏನು ಸ್ವಾಮಿಗಳು ಏನು ಮಾಡಿದ್ರು, ಆ ಭಸ್ಮ ಅಟ್ಟೆ ಬಿಡಲಿಲ್ಲ, ಆ ಡೆಬ್ಬಿನೇ ಅದಕ್ಕೆ ಏನು ಪೂಜೆ ಮಾಡ್ಬೇಕು ಮಾಡಿ ಆ ಡೆಬ್ಬಿನೇ ನೀರ ಬಿಟ್ಟರು. ಅದು ಸಣ್ಣಗೆ ಹರ್ಕೋತ ಬಂದು ಅವ ಏನು ಒಕ್ಕಲ್ತನ ಮಾಡವನು ಹೇಳ್ತಿದ್ರಲ್ಲ, ಆಕಿನ ಕಡೆಗೆ ಬತ್ತು. ಆಕಿ ಬರ್ನ ಇದು ಯಾರೇ ನೋಡ್ತಾರ್ತೇಳಿ ತೊಗೊಂಡು ಆಕಿ ಒಳಗೆ ಹೊತ್ಕೊಂಡ್ಬಿಟ್ರು. ಹೊಳಗೆ ಹೊತ್ಕೊಂಡಳು. ಹೆಣ್ಮಕ್ಳು ಚಟ ಇರ್ತದೆ, ಯಾರು ನೋಡು ಹಿಂಗೆ ಹೊತ್ಕೋತಾವೆ. ಹೊತ್ಕೊಂಡು ಅವಾಗ ಎಲ್ಲ ಪೂಜೆ ಪುನಸ್ಕಾರ ಊಟ ಹೋಮ ಎಲ್ಲ ಮುಗೀತು. ಊರಿಗೆ ಬಂದರು. ಊರಿಗೆ ಬರೋದಕ್ಕೆ ಅವ ಹಿರಿಯವ ಡಿ ಸಿ ಆದವಂದ,
ಬಂದಿರಿಪ್ಪ ಮತ್ತು ಅಲ್ಲಿಗೆ ಹೋಗಿ ಹೈರಾಣಾಗಿ ಬಂದೀವಿ, ಒಂದು ಕಪ್ ಚಹಾ ಮಾಡಿಸ್ತೀನಿ ಓಣೇನವ್ರಿಗೆ ಅಂದ. ಒಂದು ಕಪ್ ಚಹಾ ಮಾಡಿಸ್ತೀನಿ, ಕುಡಿದು ಹೋಗತ್ರಿ ಕುಂದ್ರಿ ಅಂತೇಳಿ ಎಲ್ಲರಿಗೆ ಕರ್ಕೊಂಡು ಕೂತರು. ಚಹಾ ಮಾಡಿದ್ರು, ಚಾಗಿ ಕುಡಿದ್ರು. ಆಕಿ ಸಣ್ಣಕ್ಕಿ ತಡಿಲಿಲ್ಲ, ಬಾವು ಒದರ್ತಾಳ, ಮಾಮ ಮಾಮ. ಯಾಕೆವ ತಂಗಿ? ಏನಿಲ್ಲ, ನಿಮ್ಮ ಎಂಥ ಭಕ್ತಿ ನೋಡ್ರಿ, ನೀವು ಮಾಡುವಂಥ ಭಕ್ತಿ ನೋಡಿ ಆ ಸಾಕ್ಷಾತ್ ಪಾಂಡುರಂಗ ಬಂಗಾರ ಡೆಬ್ಬ್ಯಾಗ ಚಿತಾಭಸ್ಮ ಕೊಟ್ಟನ, ಹಸ್ಗೋರೆ ಅಂತೇಳಿ ಕೊಟ್ಟಳತ್ತಾಕಿ. ಹೋಯ್ತೇನ್ರಿ? ಹೋಯ್ತೇನು? ಹೋಗಲಿಲ್ಲ. ನಾ ಹೇಳುವಂಥ ಕಾರ್ಯ ಏನದ ಕೇಳಿದ್ರೆ, ನಾ ಹೇಳುವಂಥ ಕೆಲಸ ಏನದಂದ್ರೆ, ಜಗತ್ತದೊಳಗೆ ತ್ವರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು ಅನ್ನುವಂಥ ವಿಚಾರವನ್ನು ತಮ್ಮ